ಇವಾ ಇವಾ ಏ ಅಕ್ಕ ಏ ಅಕ್ಕ ಬಂದ್ ನೋಡ ಅಯ್ಯವ ನಿನ್ನ ಮಗ ಬಂದ್ ನೋಡು ಬಾ ಮೊದಲು ಹೋಗಿತ್ತಿಗೆಲ್ಲ ಇಲ್ಲ ಬಾರದೆಲ್ಲ ಹೇಳಿ ಮೊದಲಕ್ಕೆ ಮಗ್ಳು ಮುರ್ಸನ್ ಬಾ ಅಯ್ಯ ಹೌದನ್ಲೆ ನಡಿಲೆ ಮಾಡ್ತೀನಿ ನಡಿ ಆಕಿ ಬಾಳ ಆಗೈತೆ ನಿನಗ ಕಪಾಳ ಕೊಡದಾಳ ಬಾ ಆಕಿ ಮಾಡ್ತೀನಿ ಬಾ ಯಪ್ಪ ಮಗನ ಬಂದೆ ಅಯ್ಯಪ್ಪ ನೀನೇ ಎಡತ್ತಾಗತ್ತ ಏನ ನಾವೇನ್ ಬದುಕ್ತೀವಿ ಇಲ್ಲ ಅಂತ ಮಾಡಿದ್ವಿ ಅಯ್ಯಪ್ಪ ನನ್ನ ಮಕ್ಕಳು ಏನೋ ಬದುಕ್ತೋ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಅಯ್ಯಪ್ಪ ನಮ್ಮನ್ನಿಬ್ಬರನ್ನು ಒಂಟಟ್ಲೆ ಚಟ್ಟ ಕಟ್ಟಿ ನೀ ಬರೋಷ್ಟೊತ್ತಿಗೆ ಲಬ 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 ಬಾಯ್ ಬಳ್ಕೊಂಡು ನಮ್ಮ ಅತ್ತಿ ಸುಮ್ಮನೆ ಏನೋ ಮಾಡ್ಕೊಂಡು ಉರ್ಲಾಕೊಂಡು ಸತ್ತೋದ್ ಅಂತಂದ್ರೆ ಹೇಳ್ತಿದ್ಲು ಏನೆಲ್ಲರ ಮ್ಯಾಗಿಂದ ಬಿದ್ದು ಸತ್ತೋದ್ಲ ಅಂತ ಹೇಳ್ತಿದ್ಲ ಗೊತ್ತಿಲ್ಲ ನಿನ್ನೇಂತಿ ಊರ್ ಬಂದಿರ್ಕ ನಮ್ಮನ್ನ ನಿಗರ್ ಬಿಡದ್ ನೀರು ಕುಡಿತಿದ್ಲ ಅಯ್ಯಪ್ಪ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ತಿದ್ಲ ಅಯ್ಯಪ್ಪ ಬಂದಲ್ಲ ಮಗನ ಇವಾ ಚಿಗವ ಎದಕ್ಕೆ ಕಳಕತ್ತೀರಿ ಏನಾಯ್ತು ಅಲ್ಲ ಆಕೆ ನಿಮ್ಮ ಬಿಡಿದಳ ಆಕೆ ನಿಮ್ಮ ಸಾಯಿಸ್ತಾಳ ಆಕೆಗೆ ಎಲ್ಲಿಂದ ಅಷ್ಟು ಬೇರೆ ಬರ್ಬೇಕು ಬೇ ಯವ್ವ ಈಗ ಕನ್ಸ್ಕಿನ್ಸ್ಕೊಂಡ್ರಿ ಅನ್ ಬೇ ಇಲ್ಲ ಯಪ್ಪ ಹೋಗ್ಬೇಕಿರಿತ್ತಲ್ಲ ನೋಡೋಗ ಅಲ್ಲಿ ಇಬ್ರು ತಂಗಿಯಾರು ಕುಳು ಬಿಡಕತ್ತಾರ ಯಪ್ಪ ಕುಳು ಬಿಡಕತ್ತಾರ ಶಗಣಿ ಬಿಡತ್ತಾರ ಏನ್ ಮಾಡ್ಬಾರ್ದೆಲ್ಲ ಕೆಲಸ ಮಾಡ್ಸಕತ್ತಾರ ತಾನು ಕಾಲ ಕಾಲಕ್ಕೊಂದು ರಾಣಿಗತ್ತೆ ಕುಂತ ಸಾಲಕ್ಕ ನಿಮ್ ಚಿಗೋಗ್ ಬೇರೆ ಕಬಾಳಕ ಹೊಡ್ತಾ ಹೊಡದ್ಲ ಯಪ್ಪ ಹೌದಯ್ಯಪ್ಪ ನಿಮ್ಮ ಮನೆ ಬಂದು ನಿನ್ನ ಹೆಂಡತಿ ಕೊಟ್ಟ ಬಡಿಸ್ಕೋಬೇಕಾತಲ್ಲ ಯಪ್ಪ ಏನೋ ಹಬ್ಬಕ್ಕೆ ಬಾ ಅಂದ್ರೆ ಹಬ್ಬಕ್ಕೆ ಬಂದ್ರ ನನ್ನ ಮಗಳು ಅಲ್ಲಿ ಒಂದು ನಮ್ನಿ ಕೆಲಸ ಮಾಡತ್ತಾಳ ನಿನ್ನ ಹೆಂಡತಿ ನೋಡು ನನಗೆ ಕಪಾಳ ಕೊಡೋದು ಇಷ್ಟ ಅವಮಾನ ಸಹಿಸ್ಕೊಂಡು ಬದುಕಿರ್ಬೇಕನ್ನೆಲ್ಲ ಬದುಕಿರೋಕೆ ಸಾಧ್ಯನೇ ಇಲ್ಲ ಬೇಡಪ್ಪ ಯಪ್ಪ ನಮ್ಮ ಮನೆನ ಹೋಗಿ ನಮ್ಮ ಮನೆಗೆ ತಿನ್ನಕ್ಕಿಲ್ಲ ಅಂತ ಮನೆ ಬಂದಿವೇನ ಅಲ್ಲ ಏನ ಅಕ್ಕನ ಮಗ ಹಬ್ಬಕ್ಕೆ ಬರೀ ಅಂತ ಕರೆದಕ್ಕ ನಾವು ಭಾಳ ದಿವಸ ನೋಡಿಲ್ಲ ಮಾತಾಡ್ಸಿಲ್ಲ ಅಂತ ಬಂದ್ರ ಹಿಂಗ ಮನೆ ಬಂದ್ರ ಮರ್ಯಾದೆ ತೆಗೆಯೋದು ಯಪ್ಪ ನಾವಲ್ಲ ಯಪ್ಪ ನಮ್ಮ ಮನೆ ಹೋಗ್ತೀನಿ ನನ್ನ ಮಗ ನನ್ನ ಸಸಿ ಹಂಗ ಹಿಡ್ಕೊಂಡು ನನ್ನ ಜಾಪನ್ ಮಾಡ್ತಾರ ನಿಮ್ಮ ಮನ್ಯಾಗ ನಿನ್ನ ಹೆಂಡತಿ ಇಂಥ ಬೆಂಡ್ಲದಾಳ ಅಂತ ನನ್ಗೆ ಗೊತ್ತಿರಲಿಲ್ಲ ಯಪ್ಪ ಈ ನಮ್ಮ ಅದೇನೋ ಅಂತಾರಲ್ಲ ಈ ಕೋಣನ ಎದಕ್ ಬಿಟ್ಟಂಗೆ ಬಿಟ್ಟಿಯಲ್ಲ ಯಪ್ಪ ಅಯ್ಯೋ ಎಂತ ಬರೀ ಹೊಡೆದು ಗೊತ್ತೇನೆ ಹುಡುಗರ್ನು ಹಂಗ ಹೊಡೆದಾಳ ಗೊತ್ತೇನೆ ಹೊಡೆದೊಡ್ದು ಅವ್ರನ್ನ ನೋಡಲಿ ಎಮ್ಮೆ ಮಕ್ಕಳು ಶಗಣಿ ತೆಗಿಯಕ್ಕೆ ಹಚ್ಚಾಳಲ್ಲಿ ನನ್ನ ಮಗಳು ಒಂದೇ ಸಲ ಒಂದು ಕೆಲಸ ಮಾಡಿಲ್ಲ ಈಗ ನೋಡಿದ್ರೆ ಕತ್ತಿ ಮಾಡ್ದಂಗೆ ಮಾಡ್ಸಕತ್ತಾಳ ಅಲ್ಲಿ ಹೇಳಿದ್ರೆ ನಿನ್ ಗಂಡು ಬರ್ತಾರೆ ಹೇಳ್ತೀವಿ ಅಂದ್ರೆ ಬರಲಿ ಅವ್ರ ಅಪ್ಪ ಬೇಕಿರ್ ಬರಲ್ಲ ಅಂತ ನೋಡ್ಲ ಹೋಗಿನ್ ಏನನ್ನು ವಿಚಾರ ಮಾಡ್ಲಕ್ಕಿನ್ನ ಹೌದಾ ಮಗನ ನಾನು ಬೈಯಕ್ಕೆ ಹೋದ್ರೆ ನನಗೂ ಬಾಯಿ ಬಂದಂಗೆ ಬೈದಾಳ ಅಯ್ಯಪ್ಪ ನಿಮ್ಮ ಚಿಗವನ್ ಹೊಡೆದಾಳ ನಿನ್ನ ಅತ್ಯಂತ ಸುಮ್ಮನೆ ಬಿಟ್ಟಿನಿ ಇಲ್ಲ ಅಂದ್ರೆ ನಿನಗೂ ಹೊಡಿತಿದ್ನಿ ಅಂತಂದು ನನಗೆ ಬರೀ ಬೈದ್ ಬಿಟ್ಟಾಳ ಆಕಿನ ಮಾತ್ರ ಬಡದ ಬಿಟ್ಟಾಳ ಅಯ್ಯಪ್ಪ ನಿನ್ನ ಗಂಡಿಗೆ ತಿಂತೀನಿ ಅಂದ್ರೆ ನಿನ್ನ ಗಂಡಿಗೆ ಆದ್ರೂ ಅಷ್ಟೇ ಅವ್ರಪ್ಪ ಬಂದ್ರು ಅಷ್ಟೇ ಅಂತಾಳ ಒಟ್ಟು ಹಂಚಿಕಿಲ್ಲಲ್ಲ ಹೆಂಗ್ ಬೇಕಂಗ ಮಾತಾಡ್ತಾಳ ಹೆಂಗ್ ಬೇಕಂಗ ಬೈತಾಳ ಬಿಡಿತಾಳ ನಿಮ್ಮ ಚಿಗವ ಅದಕ್ಕೆ ಬಡಿಯಕ್ಕೆ ಹೋದ್ರೆ ಆಕಿನ ತಿರುಗಿಸಿ ಹೊಡ್ಲ ಅಯ್ಯಪ್ಪ ಏನಯ್ಯಪ್ಪ ಈ ಮನೆಯಾಗ ಹಿಂಗಾದ್ರೆ ಹೆಂಗೆ ಬದುಕಬೇಕು ಎಲ್ಲರ ಮನೆ ಸೋಸ್ತ್ರ ತಗ್ಗಿ ಬಗ್ಗಿ ಮನೆ ಬಳೆ ಮಾಡ್ಕೊಂಡು ಹೋದ್ರೆ ಈಗ ಹಿಂಗೆ ಮಾಡಕತ್ತಾಳಲ್ಲ ನಿನ್ನೆ ಮನೆ ಎಲ್ಲ ತಗ್ಗಿ ಬಗ್ಗಿ ಇದ್ದು ಈಗಂತೂ ಆ ನಮಿ ಮಾಡತ್ತಾಳ ಆಕಿನೇನು ಕೇಳವಲ್ಲ ನೀನು ಅದಕ್ಕೆ ಸುಮ್ಮನೆ ಇದ್ದಕ್ಕೆ ಮಾಡಕತ್ತಲ್ಲ ತಗೋಲ್ಲ ಬಾರ್ಕೊಲ್ಲ ಮೂಲೆಗಿದ್ದು ಅವಾಗ ಒಟ್ಟು ಬಾರ್ಕೊಲ್ಲ ಒಟ್ಟು ಜಾಡಿಸ್ಬೇಕು ಧೂಳ ಕುಂತಿರ್ತೈತಿ ಇಲ್ಲ ಅಂದ್ರೆ ಹಿಂಗ ಮಿರ್ತಾಳಿಕಿ ಮೊದಲು ತಗೋಲ್ಲ ಬಾರ್ಕೊಲ್ಲ ಹೊಡಿ ಆಕಿಗೆ ಇಷ್ಟೆಲ್ಲ ಮಾಡಲ್ಲ ಆಕೆ ಎಲ್ಲದ ಕರಿ ಬೇಕಿನ ಎಲ್ಲದಳಕಿ ಕರಿ ನೀನ ಕರಿ ನಾವ್ ಕರೆದ್ರೆ ನಮಗೊಂದು ಎಳ್ಕಂಡಷ್ಟು ಕಿಮ್ಮತ್ ಕೊಡಂಗಿಲ್ಲ ನೀನ ಕರಿಯಕಿನ ಏಯ್ ರತ್ನಿ ಎಲ್ಲಂದಿ ಬಾರ್ಲಿ ಇಲ್ಲಿ ಹೊರ ಬಾರ್ಲಿ ಇಲ್ಲಿ ಬಂದ್ರೇನಾ ಈಗ ಬಂದ್ರೆ ಬರ್ರಿ ಚಾ ಕುಡಿತೀರಿ ಏನಾರು ನಾಷ್ಟ ಮಾಡ್ತೀರಿ ಅಲ್ಲಿ ನಿಮ್ ತಂಗಿಯರ್ ಮಾಡ್ಕೊಡ್ತಾರ ಚಲೋ ಹೊತ್ನಾಗ ಏನ್ ಕೇಳ್ದೆಲ್ಲ ಮಾಡ್ಕೊಡ್ತಾರ ಏನ್ ಬೇಕು ಹೇಳ್ರಿ ಬಾಲಿ ಇಲ್ಲಿ ಇತ್ತ ಬಾಯಿಲಿ ಯಾಕ್ರಿ ಹಂತಲಿಂತ ಹೆಂಡತಿ ನೋಡ್ಬೇಕನ್ನಷ್ಟು ಪ್ರೀತಿ ಬಂದೈತೇನ್ರಿ ಪ್ರೀತಿ ಮನಿಗೆ ಬೆಂಕಿ ಬಿತ್ತು ಎಷ್ಟರ ತೇರಾಗಿದ್ದಿಲೆ ನನ್ನ ತಂಗಿಯರ್ ಇಬ್ಬರಿಗೂ ಕೆಲಸ ಹಚ್ಚಿ ನೀ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತೀಯ ನಮ್ಮ ಚಿಗೋಗ ಹೊಡೆದು ನಮ್ಮ ಹೋಗಿ ಬಾಯಿ ಬಂದಂಗೆ ಬೈದೀಯ ನನ್ನ ಗಂಡ ಒಂದು ಎಳ್ಳು ಕಾಲಷ್ಟು ಬೆಲೆ ಇಲ್ದಂಗೆ ಮಾತಾಡಿಯ ಗಂಡನ ಕಿಮ್ಮತ್ ಇಲ್ದಂಗೆ ಮಾತಾಡಿಯ ನೀನು ಎಷ್ಟರ ಇದ್ದಿತ್ಲೆ ನಿನಗೆ ನಿನ್ನೋಡು ನಿನ್ನ ಹೊತ್ತಿನ ಹುಟ್ಟಿದ ನೆನೆಸ್ಬಿಡ್ತೀನಿ ನಿನ್ನ ಈ ನಿಮ್ಮ ಅಪ್ಪನ ಮನೇಲಿಂದ ಹಾಳು ಕರ್ಕೊಂಬಂದು ಮಾಡಿಸೋಲಿ ಇಲ್ಲ ನಿಮ್ಮ ಅಪ್ಪನ ಮನೆಗೆ ಹೋಗು ನಮ್ಮ ತಂಗಿಯರಿಗೆ ಕೆಲಸ ಎಲ್ಲಷ್ಟು ನೀನು ಬೇರೆ ಬಂತ ಸೊಕ್ಕು ಬರುತ್ತೀನಿ ಇವತ್ತು ನಿನ್ನ ಸೊಕ್ಕ ಬರ್ತೀನಿ ಭಾಳ ದಿವಸ ಆಗೈತೆ ನಿನ್ನ ಮೈ ಮೇಲೆ ಬಾಸುಂಟಿ ಬಿದ್ದಿಲ್ಲಲ್ಲ ಅದಕ್ಕೆ ಭಾಳ ಮಾಡ್ತಿ ಇಷ್ಟು ನಮ್ಮನೆ ಹೊಡೆದಿದ್ರೆ ಹಿಂಗದಿ ನೀನು ಹಂಗ ಬಿಟ್ರೆ ಹೆಂಗ್ ಇರಕ್ಕಿಲ್ಲ ನೀನು ಇವತ್ತು ಹುಗ್ಗಿನ ಹೊತ್ತಿ ಅಂತಳ್ಳಿ ನೀನು ಹೌದ್ರಿ ಬರ್ದೇನಿ ನನಗೆ ಬಡಿಯಕ್ ಬಂದ್ರೆ ಅದಕ್ಕೆ ತಿರುಗಿಸಿ ಒಂದು ಕೊಟ್ಟೆ ನಿಮ್ಮವ್ವ ಬಾಯಿ ಬಂದಂಗೆ ಮಾತಾಡಿದ್ಲು ಅದಕ್ಕಾಕಿ ಬಾಯಿ ಬಂದಂಗೆ ಮಾತಾಡೀನಿ ನಿಮ್ಮ ತಂಗಿಯರು ನನ್ನ ಆಳಂತ ತಿಳ್ಕೊಂಡು ಕೆಲಸ ಅದು ಮಾಡಿ ದಬ್ಬಾಳಿಕೆ ಮಾಡಕ್ ಬಂದ್ರೆ ನನಗೇನು ಆಗ್ತೈತೆ ಅವ್ರ ಗಾಳಿ ಚಕ್ರಿ ಮಾಡಕ್ಕೆ ಏನು ಮಾಡ್ಬೇಕು ನಮ್ಮ ಮನೆಗೆ ಸೊಸೆ ಕರ್ತೇವೆ ಅದನ್ನ ಮಾಡ್ತೀನಿ ಅತ್ತಿ ಅದ್ರ ನಾನು ಯಾಕೆ ತಲೆ ಕೆಸ್ಕೊಳಕ್ ಹೋಗ್ಲಿ ಅವರೆಲ್ಲ ಕುಂದ್ರಬೇಕಂತ ಮನಿನ ಮಾಡೋನ್ನು ಮಾಡ್ತೀನಿ ಇಲ್ಲ ಅತ್ತಿ ಮಗಂದು ಮಾಡ್ತೀನಿ ಆ ಗಂಡನ ಮಾಡೋನ್ನು ಮಾಡ್ತೀನಿ ಯಾರೋ ಹೊರಿನರ್ ಬಂದದ್ದು ನನಗಿಂತ ಸಣ್ಣಕಿ ನಾದ್ನೇಗಿ ಅಕ್ಕಿ ಮೆಂಟಂ ಬೋಡಿ ಕೆಲಸ ಮಾಡಿ ಕಲಿಯೋದ್ ಬಿಟ್ಟು ಆಕಿನೂ ನನ್ನ ಮ್ಯಾಗ ಕುತ್ಕೊಂಡು ದಬ್ಬಾಳಿಕೆ ಮಾಡ್ತಾನಂದ್ರೆ ನನಗೇನಿದೆ ಮನುಷ್ಯೊಳಕ್ಕೆ ಅದೆಲ್ಲ ಆಗ್ಲಾರ್ದ ಮಾತು ಹೆಚ್ಚು ಕಮ್ಮಿ ಯಾರು ಇನ್ಮ್ಯಾಗ ಆಟ ನಡೆಯಂಗಿಲ್ಲ ಅಂತ ಅನ್ಕೊಂಡಿನಿ ಆಟ ಆಡಿದ್ರೆ ಅಲ್ಲೆಲ್ಲ ಮುರಿದು ಹಾಕ್ತೇನೆ ಎಷ್ಟರ ಬೇಂಡ್ಲಿದ್ದೀನಿ ನೀನು ಕಟ್ಕಿನ ತಗೋತಿಂತಲ್ಲ ನಿನಗ ನೋಡ್ಲ ನೀನಿದ್ದೆ ನಿನ್ನ ಮುಂದೆ ಇಷ್ಟೆಲ್ಲ ಮಾತಾಡ್ತಾಳಂದ್ರ ನೀ ಇಲ್ಲ ನಮ್ಮನ್ನ ಯಾ ನಮ್ಮನೆ ಉರಿಸ್ಕೋಬೋದಿಕ್ಕೆ ತಗೊಳ್ಳ ಈಕಿಗೆ ತಗೋ ಹೊಡ್ಕೊ ಕಟ್ಟಿಗೆ ತಗೊಳ್ಳು ಬರೀ ಕೈಲೇ ಬಡಿದ್ರೆ ಕೈ ಬೇನಾಗತ್ತ ಹರ್ಕ ಚಪ್ಪಲದಲ್ಲ ಅವ್ನು ತಗೋ ಏನಾದ್ರು ತಗೊಂಡು ಹೊಡಿಲ್ಲ ಈಕೆಗೆ ನಿನ್ನ ಮಾಡ್ತೀನಿ ನಿನ್ನ ಏಯ್ ಬಿಡಲಿ ಅಷ್ಟೇ ಗಟ್ಟಿ ಹಿಡ್ಕೊಂಡಿದ್ದಿ ನನಗ ಮಿಸ್ಗಾಕ್ ಬರ್ಲಾರ್ದಂಗೆ ಬಡಿಗೆ ಗಟ್ಟಿ ಹಿಡ್ಕೊಂಡಿಲ್ಲ ಎಷ್ಟರ ಶಕ್ತಿ ಇತ್ತು ನಿನಗ ಬಿಡ್ತೇ ಜಾಸ್ತಿದಿಲ್ಲ ಬಿಡಲಿ ನನಗೆ ಹೊಡ್ಯಾಕ್ ಬರ್ತೀಯಾ ನಿಂಗೆ ಇವತ್ತು ಯವ್ವ ಕಣ್ಣು ಯವ್ವ ತಲೆ ಅಡ್ಬಿಟ್ಟು ನನಗ ಹೊಡ್ತೀನಿ ನೀನು ನಿನಗೂ ಹೊಡ್ಯಾದ ನಿಮ್ಮ ಅಪ್ಪ ಬಂದ್ರೆ ನಿಮ್ಮ ಅಪ್ಪಗೂ ಹೊಡ್ಯಾದ
ಹೊಡೆತದ ನೋವು ಈಗ ಗೊತ್ತಾಗತ್ತ ನಿನಗ? ಅಂದ್ರೆ ನಾವು ಮನುಷ್ಯರಲ್ಲನ, ನಮಗೇನ ರಕ್ತ ಮಾಂಸ ಕಂಡ ನೋವು ಏನಿರಲ್ಲನ? ಹೆಂಡತಿಯರಂದ್ರ ಬರೀ ಹೊಡಿಸ್ಕೊಳಕ್ಕ ಒದಿಸ್ಕೊಳಕ್ಕ ಮನ್ಯಾಗ ಲಾಳಿ ಚಾಕ್ರಿ ಮಾಡಕ್ಕ, ನಿಮ್ಮ ಊನರು ನಿಮ್ಮ ತಂಗಿಯರದು ನಿಮ್ದೆಲ್ಲ ಸಂಬಂಧಿಕರದೆಲ್ಲರದು ಕೊಟ್ಟಾಗ ಮಾಡ್ದ ಮಾತನಿಸ್ಕೊಂಡು ಅವ್ರ ಲಾಳಿ ಚಾಕ್ರಿ ಮಾಡ್ಕೊಂಡು ಅವ್ರು ಹೊದ್ರು ಅವ್ರು ಬೈದ್ರು ಅವ್ರು ಏನ್ ಮಾಡ್ರು ಮಾಡಿಸ್ಕೊಂಡು ಒಂದ್ ನಮನಿ ಹೆಂಗಂದ್ರ ಮನ್ಯಾಗ ಕೆಲ್ಸಕ್ಕೆ ಬರ್ಲಾರ್ದು ಹೆಂಗಿರುತ್ತಲ್ಲ ಹಂಗಿರಂತ ಜೀವನ ನಮಗೇನ್ ನಿಂತಿಲ್ಲ. ನಮ್ಗಂದಗೂ ನಮ್ಮಪ್ಪ ನಮ್ಮವ್ವ ನಮ್ಮ ಚಂದಗಿನ ಜಪ ಮಾಡಿರ್ತಾರೆ. ಅಲ್ಲೇ ನಮಗ ಊಟಕ್ಕ ಇಲ್ಲ ಅಂತ ಹೇಳಿ ಉಡಾಕ್ ಬಟ್ಟೆ ಇಲ್ಲ ಅಂತ ಹೇಳಿ ನಮ್ಮೇನ್ ಸಾಕಾಗ್ಲಾರ್ದ ಅಂತ ಹೇಳಿ ನಮ್ಗೆ ಲಗ್ನ ಮಾಡಿ ಕೊಟ್ರೆ ಹಿಂಗಿಲ್ಲ. ಬಾಳೆ ಮಾಡ್ಕೊಂಡು ಚಂದಗಿ ಗಂಡ ಹೆಂಡತಿ ಅಂತ ಜೋರು ಜೋಡ್ಸೋಣ ಅಂತಂದು ಜೀವನ ಮಾಡ್ಕೊಂಡು ಅಂತ ಗಂಡನ್ನ ಹೆಂಡತಿನ ಜೊತೆ ಮಾಡಿ ಬಿಟ್ಟಿರ್ತಾರ. ಜೀವನ ಮಾಡ್ಲಿ ಮುಂದ್ ಮಕ್ಕಳನ್ನ ಮಾಡ್ಲಿ ವಂಶ ಉದ್ಧಾರ ಆಗ್ಲಿ ಅಂತ. ಆದ್ರೆ ನಮ್ಮನ್ನ ಇಷ್ಟು ತುಚ್ಛವಾಗಿ ಒಡೆದು ಬಿಡೋದು ಮಾಡಿ ಇಷ್ಟು ಮಾಡಿಸ್ಕೊಂಡು ಸುಮ್ಮನಿರಕ್ ಗ್ರಾಚಾರ ಕಡಿಲ್ಲ. ಹಿಂದಿನ ಕಾಲ ಇತ್ತು ಏನ್ ಮಾಡಿದ್ರು ಮಾಡ್ಸ್ಕೊಳಕ. ಈಗಿನ ಕಾಲದ ಹೆಣ್ಮಕ್ಳು ನಾವೇನ್ ಅಂತ ಏನ್ ಹೊಡ್ಸ್ಕೊಂಡು ಏನಿತ್ತಿಲ್ಲ. ಎಂತ ಮೂಕ ಪ್ರಾಣಿಗಳಿಗೆ ಹೆಚ್ಚು ಕಮ್ಮಿ ಒಂದ್ ಏಟ್ ಬಿಟ್ಟು ಇನ್ನೊಂದ್ ಏಟ್ ಹಾಕಿದ್ರೆ ಅಡರ್ಗಂತ ಬರ್ತಾವು. ಅದೇ ನಿಮ್ ಕೈಗಿನ ಎತ್ತುಗಳು ಹೆಚ್ಚು ಕಮ್ಮಿ ಜಾಸ್ತಿ ಬಾರ್ಕೊಲ್ ತಗೊಂಡ್ ಹೊಡೆದ್ರೆ ತಿರುಗಿಸಿ ನಿಂದಿರ್ತಾವು ನಗ ಹೊಡ್ಕೊಂಡು. ಗೊತ್ತಿಲ್ಲ ಅಂತದ ಮನುಷ್ಯನಾಗಿ ನನಗ ಈ ನಮ್ನಿ ಚಿತ್ರಹಿಂಸೆ ಕೊಟ್ಟು ಹೊಡೆದು ಬಿಡೋದು ನೀನಲ್ಲ, ನಿಮ್ಮ ಅವು ಅಲ್ಲನ, ನಿಮ್ ತಂಗಿ ಅಲ್ಲನ, ಮತ್ತೆ ಇವ್ರು ಹೊರಗಿಂದ ಬಂದು ನಿಮ್ ಚಿಗವ ಮಕ್ಳು ಬಂದು ಕಾಟ ಕೊಡ್ತಾರ ಅಂದ್ರೆ ಮನುಷ್ಯರ ದನನವ್ರು. ಮನುಷ್ಯ ತುಳದು ಮೃಗಗಳು. ಆರಾಮಿಲ್ಲ ಅಂತ ಅಷ್ಟಂದ್ರು ಕುಳು ನೀರಂದು ಊಟ ಹೋಲಾರ್ದಂಗಿದ್ದು ಕೈಕಾಲ ಶಕ್ತಿ ಇಲ್ದಂಗಾದ್ರೂ ನನ್ನ ಒಂದ್ ಮನುಷ್ಯ ಅಂತ ನೋಡ್ಲಾರ್ದಂಗ ನನಗಷ್ಟು ಹೊಡೆದು ಆರಾಮಿಲ್ದಕ್ಕಿಗೆ ಕೆಲಸ ಮಾಡಿಸ್ಕೊಂಡು ನೀನು ಗಂಡ ಆಗತ್ತ ಏಂತಿ ಉಂಡಾಳೆ ಇಲ್ಲ ಆರಾಮದಳಿಲ್ಲ ಆಕಿ ನೋಡ್ಬೇಕು ಆಕಿ ಚಾಕ್ರಿ ಮಾಡ್ಬೇಕು. ಚಾಕ್ರಿ ಯಾವಾಗ ಮಾಡಲ್ಲ ಬೇಡ, ಒಂದು ಇಟ್ಲಿಸ್ಟ್ ಆರಾಮಿಲ್ದೆ ಹೆಂಗದಿ ಉಂಡಿಯ ತಿಂಡಿ ಅಂತ ಕೇಳಲಾರ್ದಂತ ಕಟ್ಟುಗ ನಿನ್ನ ನಾನು ಗಂಡ ಅಂತ ನಿನಗೆ ಮರ್ಯಾದೆ ಕೊಟ್ಟು ನಿನ್ನ ಇನ್ನ ಮರ್ಯಾದೆ ಕೊಡ್ತೇನೆ. ಇದೇ ನಿನಗೆ ಕೊಡ ಮರ್ಯಾದೆ. ನಿಲ್ಲೋಡ ನನ್ನದು ಕೈ ಎತ್ತಿಯ ಆ ಕೈಯ ಮುರಿತೆ ನಾನು. ಕೈಯ ಮುರಿತ ಎಲಬು ಮುರಿತಾನ ಕೈ ಲೇ ನಿನಗೆ ದೇವ್ರಿಗೆ ಬಿಟ್ಕೊಡತ್ತೆ. ನಾ ಈಗ ಇದರಲ್ಲಿ ನಿಂಗೆ ಯಾಕದ್ಲಿ ನೀನು ನಾವು ಉಳಿಸ್ಕೊತಿದ್ವಿ ಒಂದು ಮಾತು ತುಟಿ ಬಿಟ್ಟು ಕಂತಿದ್ದಿಲ್ಲ. ಇವತ್ತೇನಾಗಿತ್ತು ನಿನಗ ಮೈಯಾಗ ದೇವ ಬಿಟ್ಕೊಡೋದು ಕರೆಯುತ್ತೆ ನಿನಗ ಏನಾಗಿತ್ತು ನಿನಗ? ಅಂದ್ರೆ ಸುಮ್ಮನೆ ಇದ್ದು ಹೊಡಿಸ್ಕೊಂಡ್ರೆ ಒಳ್ಳೆ ಹೆಣ್ಮಗಳು, ಎದುರು ತಿರುಗಿ ಸ್ನಾಕ್ ಹೊಡೆದ್ರೆ ಮೈ ಮೈ ದೇವ್ ಬಂದೈತನೋ ಇಲ್ಲ ಕೆಟ್ಟಾಕಿ ಏನದು ಯಾವ್ದ ಹೆಸರು ಕೊಡ್ತಿರಲ್ಲ ತಯಾರಾದ ಎಲ್ಲ ಮೂರು ಬಿಟ್ಟಂತ ಹೆಂಗಸು ಅಂತ ಅವೆಲ್ಲ ಬಿರುದುಗಳು ಬರ್ತಾವ. ಹೊಡಿಸ್ಕೊಂಡು ನೀವು ಮನೆದೆಲ್ಲ ಅನ್ಭವಿಸ್ಕೊಂತಿದ್ರೆ ಮಾತ್ರ ಒಳ್ಳೆ ಹೆಂಡತಿ ಅಲ್ಲ. ಏನ್ಲ ಇದು ಗಂಡಾಗಿ ನೀನ ಓಡಿಸ್ಕೊಂಡು ಅಳಕತ್ತಿ ಹೇಂಟಿಯಾಗಿ ಯಾಕೆ ಹೊಡಕತ್ತಳ? ನೀನು ಒಂದ್ ಗಂಡಸನ್ಲ ತಗೊಲ್ಲ ಅದನ್ನ ವಾಪಸ್ ಕೈಯನ್ನು ಬಡಿಗಿಸ್ಕೊಂಡು ಹೊಡಿಲ್ಲ ಆಕಿ ಒಂದ್ ನಾಕೇಟ್. ನೀನ್ ಹೊಡೆದಾಕಿ ಮಗ್ಲ ಮುರಿತಿ ಅಂದ್ರೆ ನೀನ ಮಗ್ಲ ಮುರಿಸ್ಕೊಳಕತ್ತಿಯಲ್ಲ. ನೀನೆಂತ ಮಗಲ ನಾನೆಂತ ಮಗನಂತ ನೋಡಿದ್ ನಿನಗ ಹೊಡಿಲಾಕಿಗೆ. ಅತ್ತಿ ನಾನು ನಿನ್ನ ಎಷ್ಟೋ ಬೇರೆ ಹೊಡಿಬೇಕು ಅನ್ಕೊಂಡ್ರು ವಯಸ್ಸಾದಕ್ಕಿ ಒಂದ ಏಟ್ ಹೊಡೆದ್ರೆ ನೀನು ಶಿವನ್ ಪದ ಸೇರ್ತಿ ಅಂತ ಸುಮ್ಮನೆ ಬಿಟ್ಟಿನಿ. ಆದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಈಗ ನಿನ್ನ ಮಗ ಬೀಳೋ ಹೊಡ್ತಾ ಈಗ ನಿನಗ್ ಗೊತ್ತಾವ್. ಸುಮ್ಮ ಬಾಯಿ ಮುಚ್ಕೊಂಡು ಇದ್ದಿ ಚಲೋ ಆತ. ಎಕ್ಕ ಈ ಮರಿದಿ ಮಾಡಿಸ್ಕೊಂಡು ನಾನು ಇಲ್ಲಿರೋದು ನಿಂತಿಲ್ಲ. ನನ್ನ ಮನೆ ಹೋಗಿನ ಒಯ್ಯವ ನಮ್ಮ ಮನ್ಯಾಗ ನನ್ನ ಸೊಸಿ ನನ್ನ ಅಷ್ಟು ಚಂದ ಜೋಪಾನ ಮಾಡ್ಕೊಂಡು ಹೋಗ್ಕ. ನಾನು ಹೊಳಕ್ಕೆ ನಿಮ್ಮ ಮನೆ ಬಂದೆ ನಾ ಮಾತ್ರ ಇರಂಗಿಲ್ಲ. ನಮ್ಮ ಮನೆನೇ ಎಷ್ಟೋ ಹೊತ್ಮವ ನನ್ನ ಮನೆಗೆ ಹೋಗಿನಿ. ಸಣ್ಣತ್ತಿ ಎಲ್ಲೂ ಹೋಗಕ್ಕ ನಾ ಬಿಡಂಗೇ ಇಲ್ಲ. ಯಾಕಂದ್ರೆ ಅಷ್ಟು ಸುಲಭವಾಗಿ ನಿಮ್ಮನ್ನು ಕಳಿಸಿದ್ರೆ ಹೆಂಗ? ಇಲ್ಲಿ ಇನ್ನ ಮಾಡೋ ಕೆಲಸ ಭಾಳ ಅದಾವು. ಆಮೇಲೆ ನಿಮ್ದಾದ ಒಂದು ಬೇರೆ ರೀತಿಲಿಂತ್ರ ಸ್ವಲ್ಪ ಪೂಜೆ ಮಾಡೋದೈತೆ. ಹಾಗಾಗಿ ನೀವೆಲ್ಲೂ ಹೋಗಂಗಿಲ್ಲ. ಹೋದ್ರೆ ಮಾತ್ರ ಇದ್ದಲ್ಲಿ ಬಂದು ಹುಡುಕೊಂಡು ಹೊಡ್ಕೊಂತ ಬರ್ತೀನಿ. ಸುಮ್ಮನೆ ಮುಚ್ಕೊಂಡು ಯಾರ್ಯಾರು ಏನೇನು ಕೆಲಸನ ಮಾಡ್ರಿ. ನೀನು ಗಂಡ ಅಂತ ಮರ್ಯಾದೆ ಕೊಡ್ಬೇಕಂದ್ರೆ ಹೆಂಡತಿ ಅಂತ ಮರ್ಯಾದೆ ನನಗೂ ಕೊಡ್ಬೇಕು. ನನಗೂ ನಂದೇ ಆದೊಂದು ಮರ್ಯಾದೆ ಐತಿ. ಹೆಂಡತಿ ಅಂದ್ರೆ ಮರ್ಯಾದೆಗೆಟ್ಟು ನಿಂತಿಲ್ಲ. ಮರ್ಯಾದೆ ಇಲ್ದಂಗ ಜೀವನ ಮಾಡೋಂಥ ಅವಶ್ಯಕತೆನೂ ಇಲ್ಲ. ಹೆಂಡತಿಗೂ ಆಕೆಗೆ ಅದು ಒಂದು ಮರ್ಯಾದೆ ಐತಿ. ಗಂಡನೂ ಹೆಂಡತಿ ಮರ್ಯಾದೆ ಕೊಡ್ಬೇಕು, ಹೆಂಡತಿನೂ ಗಂಡಗೆ ಮರ್ಯಾದೆ ಕೊಡ್ಬೇಕು. ಅಂದ್ರೆ ಅದು ಜೀವನ. ನಿನಗೆ ಮಾತ್ರ ನಾವು ಮರ್ಯಾದೆ ಕೊಡ್ಬೇಕು. ನಮಗಿಷ್ಟು ತುಚ್ಚ ಕಂಡ್ರೆ ಅದು ಜೀವನ ಅನಿಸ್ಕೊಳ್ಳಲ್ಲ, ದೌರ್ಜನ್ಯ ಅನಿಸ್ಕೊಂತೈತಿ. ಇಲ್ಲೋಡ ಹೋಗು ನಿಮ್ಮ ತಂಗಿಯಾರ ಕೊಟ್ಟೆ ಏನು ಮಾಡ್ಸ್ಕೊಂಡು ತಿಂತಿ ತಿನ್ನ. ಯಾಕಂದ್ರೆ ನಾನು ಹದ ಮಾಡಿದ್ದೀನಿ. ಈಗ ಇದ್ದಲ್ಲಿ ತಂದು ಕೊಡ್ತೀನಲ್ಲ ಅವಾಗ ಊಟದ ಬೆಲೆನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಈಗ ಮಾಡ್ಸ್ಕೊಂತೀನಿ ನಿಮ್ಮ ಅವ್ನ ಕೈಯಾಗ ನಿಮ್ಮ ಅಕ್ಕ ತಂಗಿಯರ ಕೈಯಾಗ ಅವಾಗ ಗೊತ್ತಾಗುತ್ತ. ಏನಾರ ಹೆಚ್ಚು ಕಮ್ಮಿ ಹರ್ಮೆಗುರ್ಮೆ ಹಾರಾಡಿ ಏನಾರ ಬೈಯೋದು ಬಡಿಯೋದು ಇನ್ನು ಮುಂದೆ ಏನಾರ ಬಂದು ಅಲ್ಲಲ್ಲ ಎಲ್ಲೆಲ್ಲಗಳು ಅದಾವಲ್ಲ ಮುಟ್ಟಿಗೆ ಮಾಡಿ ಹೋಗ್ಬಿಡ್ತೀನಿ. ಹುಷಾರ್. ಆಯ್ತಾಯ್ತು ಹೊಡಿಬಿಡ ನಿಮ್ಮ ಮೌನ ಎಂತ ಹೊಡೆದೆ ಕೈಯ ಮುರಿತ ಏನ ಹಂಗ ಇನ್ಮೇಲೆ ಏನಾರ ಒಂದು ಚೂರು ಏನಾರು ಬಂದ್ರೆ ಇವತ್ತು ಇಲ್ಲಿ ಹೊಡೆದೀನಿ ನಾಳೆ ರೂಮ್ನ ಹಾಕೊಂಡು ಹೊಡಿಬಾರ ಜಗಕ್ಕೆಲ್ಲ ಹೊಡೆದು ಎಲ್ಲೆಲ್ಲಿ ಎದ್ದಳಕ್ಕೆ ಬರ್ಬಾರ್ದು ಹಂಗ ಮಾಡ್ತೀನಿ. ಯಾರಿಗೆ ಬೇಕಾಗಿತ್ತಿ ನೀನು ಹೊಡೆದು ಬೇಡ ನಾ ಹೊಡಿಸೋದು ಬೇಡ. ನಾನು ಅಂತೂ ನನ್ನ ಕೆಲಸ ಉಂಟು. ಆಯ್ತಾಯ್ತು. ಆ ಪಾರ್ವತಿಗೆ ಎಷ್ಟು ನಮ್ನಿ ಕಾಟ ಕೊಟ್ಟಿರಿ, ಎಷ್ಟು ನಮ್ನಿ ಚಿತ್ರಹಿಂಸೆ ಕೊಟ್ಟಿರಿ. ಅಷ್ಟು ಆರಾಮಿಲ್ಲ ಅಂತ ಒದ್ದಾಡಿದ್ರು ಒಂದು ಚೂರು ಕನಿಕರ ತೋರಿಸ್ತಾರಂತ ಕಟ್ಟಗ ಮಕ್ಕಳು ನೀವು. ನಿಮ್ಮಂತ ಕಟ್ಟು ನನ್ನ ಮಕ್ಕಳನ್ನ ಹೆಂಗ ಸಾಯಿಸ್ಬೇಕು ಅನ್ನಂಗ ಅಷ್ಟು ನನಗೆ ಸಿಟ್ಟೈತಿ. ಮಾಡ್ತೀನಿ ಮನ. ರುಕ್ಮಿಣಿ ಏನಂದೆ ಮಾಯಿನ ಬೇವ ಮತ್ತೆ ಕರೆಕತ್ತ ಬೇವಾಕಿ ನಾವಲ್ಲ ಯವ್ವ ನಾನು ಇರೋ ತನಕ ಸಗಣಿ ಹೊಡೆದು ಸಗಣಿ ಕುಳ್ಬಾರ್ದು ಸಾಕಾಗೈತೆ ನನಗೆ. ನಾವಲ್ಲ ಹೋಗಲ್ಲ ಏನು ಕೇಳಿ ನೀನು? ಹೋಗಲೇ ಹೋಗಲಿಲ್ಲ ಅಂದ್ರೆ ಇನ್ನೇ ಮಣ್ಣ ಬಿದ್ದವು ನಿನಗೂ ಏಟ್ ಕೂತವು. ಯಾಕ ನಮ್ಮನಿ ದೇವ್ ಬಂದಾಗತ್ತೇನೆ ಮಾಡಾಕಾಕಿ ಯಾಕಬೇಕು ಹೋಗ ಮತ್ತೆ ನೀನು ಹೊಡೆದಿರ್ದ. ಅಕ್ಕ ನೀವು ಹೋಗು ನಾ ಮಾತ್ರ ಹೋಗಲ್ಲ. ನನಗೇನು ಹೇಳ್ಕೊತ ನಿಂತಿಲ್ಲ ನಿಮ್ಮ ಮನೆ ಬಂದು ಇಷ್ಟು ಕೆಲಸ ಮಾಡಿಸ್ಕೊಳಕ ನಾವಲ್ಲ. ಹೋಗ್ರಿ ನನ್ನ ಮಾತು ಕೇಳ್ರಿ ಸುಮ್ಮನೆ ಹೋಗ್ರಿ. ಇಲ್ಲಾಂದ್ರೆ ಅದು ಮಾಡ್ತಾವ
ನೀವು ಹೋಗು. ರುಕ್ಮಿಣಿ ನಿನ್ ಕರ್ದ ನೀವು ಹೋಗು. ನಿಮ್ದೊಳೆ ಕಾಟತ್ತಾಗ ಅಲ್ವೇ ಇಷ್ಟು ಸಕ್ಕಿ ನಂದಿಸ್ಕೊಂಡು ನೀವು ನಮ್ಮನಿ ರಾಜ್ಯವರ ಮಾಡ್ತಿದ್ರಿ. ಇವಾಗ ಹಾಕಿ ನಿಮ್ಮನ್ನ ನಂದಿಸ್ಕೊಳತ್ತ ಅದು ಅಣ್ಣನ ಬಿಡ್ತಾಳ ಅಂತಿದಿ. ಏನ್ ಬೇ ಇದು ಅಂದ್ರೆ ನಮಗೆ ಹುಡುಗಾರಿಲ್ಲ ಬಿಡು. ಹಂಗಿದ ಬಂದೆನೆ ಹೋಗ್ಲೇ ಮತ್ತೆ ಬಂದಿದ್ರ ಹೋಗಿ ಸುಮ್ಮನೆ ಆಮೇಲೆ ಮಾತಾಡೋಣ. ಬಂದೆ ಅತ್ತಿಗೆ ಬಂದೆ. ಹೇಳ್ರಿ ಅತ್ತಿಗೆ ಮರ ಅದಕ್ಕೆ ಕರೆದ್ರಿ ಕರಿಬೇಕು. ಮನ್ಯಾಗ ಬಾಳೆವು ಏನಾರ ಅರವೈತೆ ಅಡಿಗೆ ಮಾಡೋದ್ ಕಲಿ. ನಾಳೆ ಗಂಡನ ಮನ್ಯಾಗ ನಾಳೆ ಇರ್ತಾರ ಶಗಣಿನ. ನಿನಗೂ ಅನ್ನಂಗಿಲ್ಲ ನಿಮ್ಮ ಅವ್ಗ ಅನ್ನಂಗಿಲ್ಲ. ನಿಮ್ಮ ಅತ್ತಿ ಬಂದಲ್ಲ ಒಂದ್ ನೆಟ್ಟು ಒಂದ್ ಬಾಳೆವು ಕಲ್ಸಲ್ಲ ಅಂತ ನನಗೂ ಅಂತಾರ. ಹೋಗು ಬಡ ಬಡ ಅಡಿಗೆ ಮಾಡು. ಏನ್ ನೋಡ್ ರೊಟ್ಟಿ ಪಲ್ಯ ಅದೆಲ್ಲ ನಿಮ್ಮ ಆಕೆಲ್ಲ ನಮ್ ತಂಗಿ ಸೀತಾ ಅಕ್ಕಿ ಕುಳ್ಳು ಗೋಡೆಗೆ ಹಚ್ಚಾಕತ್ತಿದ್ಲು. ಹಚ್ಚಾಕತ್ತಾಳೋ ಏನ್ ಮಾಡತ್ತ ಅಲ್ಲಿ ಹೋಗ್ತೀನಿ. ನಿಮ್ಮ ಅಡಿಗೆ ಮಾಡು. ಹಂಗ ಬರಲ್ಲ ಅತ್ತಿಗೆಮ್ಮ. ಬರಲ್ಲ ಅಂದ್ರ ಕಲಿಬೇಕ. ಬರಲ್ಲ ಅಂದ್ರೆ ಮಾಡಿಟ್ಟೆ ತಿನ್ನಕ್ ಹಿಂಗ್ ಬರುತ್ತೆ ಅದೆಲ್ಲ ಗೊತ್ತಿಲ್ಲ. ರೊಟ್ಟಿ ಮಾಡು, ಒಂದ್ 2 ನಮೂನಿ ಪಲ್ಯ ಮಾಡು, ಅನ್ನ ಸಾರು ಮಾಡು. ಅಲ್ಲಿ ಹೋಗಿ ಅಲ್ಲಿ ನಿಮ್ ತಂಗಿನೇ ನೋಡ್ಕೊಂಡ್ ಬರ್ತೀನಿ. ರೊಟ್ಟಿ? ಅಯ್ಯೋ ದೇವ್ರೆ, ನಂಗೆ ರೊಟ್ಟಿ ಹಿಟ್ಟು ಕಲ್ಸಕ್ಕ ಬರಲ್ಲ. ತಿರುಗಿಸ್ ಬಡಿಯಕಂತೂ ಮೊದಲೇ ಬರಲ್ಲ. ಪಲ್ಯಗಿಲ್ಲ ಹೆಂಗ ಯಾವ್ದಕ್ಕೂ ಏನ್ ಹಾಕ್ಬೇಕಂತನೂ ಗೊತ್ತಿಲ್ಲ. ಮತ್ತೆ ಬರಲ್ಲ ಅಂದ್ರೆ ನಾ ಗಂಡ ಮನೆಗೆ ಏನ್ ಮಾಡ್ತಿ? ಈಗ ಬಡ ಬಡ ನಿನ್ನ ಮದುವೆ ಮಾಡ್ಕೊಟ್ರೆ ಗಂಡ ಮನೆಗೆ ಏನ್ ಅಲ್ಲಿ ಏನ್ ಮಾಡ್ತಿ? ಅವು ಅಂತಿದ್ಲು ಜಿಗ್ಗಿ ಶ್ರೀಮಂತರು ಆಳಿರ ಮನೆಗೆ ಕೊಡ್ತೀನಿ ಅಂತ. ಅಷ್ಟಕ್ಕೂ ನಾನು ಅಲ್ಲೇನ್ ಮಾಡ್ತಿದ್ದಿಲ್ಲ. ನಮ್ಮ ಅತ್ತಿ ಯಾರು ಇರ್ತಿದ್ರಲ್ಲ ಅವ್ರಿಗೆ ಮಾಡಿಸ್ಕೊಂತಿದ್ದೆ. ಹಂಗಾಗಿ ನಾವು ಏನ್ ಕೆಲಸನ ಕಲಿಯಕ್ ಒಲ್ಲೆ ಅಂತ ಬಿಟ್ಟಿನಿ ಅತ್ತಿಗೆಮ್ಮ. ನಾ ಯಾಕೆ ಹೋಗಿ ಅವ್ರ ಮನೆ ಮಾಡ್ಲಿ? ನಾನೇನು ಅವ್ರ ಮನೆಗೆ ಕೆಲಸ ಮಾಡಕ್ ಹೋಗಿರ್ತೀನಿ. ನಾನು ಬೇಕಿದ್ರೆ ಅವರ ಮಾಡಿ ನನಗೆ ಹಾಕ್ಲಿ. ಬಾ 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 ತಾಯಿ ಮಗಳು ಭಾರಿ ಇದೆ ಬಿಡವ. ಮಾತಾಡ ಮುಂದೆ ನಮಗಾದ್ರ ನಮ್ನಿ ಮಾತಾಡ್ತೀರಿ ಮಾಡಕ್ ಬಂದಿರಿ ಸ್ವಸ್ಥರು ನಿಮ್ಗೆ ಮಾಡಕ್ ಗೊತ್ತಿಲ್ಲನು ಹಂಗನು ಅಂತ. ಆದ್ರ ಮಗಳಿಗೊಂದ್ ನ್ಯಾಯ ಸೊಸಿಗೊಂದ್ ನ್ಯಾಯನ. ನೀನ್ ಅವರಲ್ಲಿ ರಾಣಿ ಹಿಂಗ್ ಹೋಗಿ ಇರ್ಬೇಕು. ನಾವು ಈ ಮನೆ ಬಂದ ಸ್ವಸ್ಥರೆಲ್ಲ ಹಾಳಾಗಿರ್ಬೇಕನ. ಅಂದ್ರೆ ನಿಮ್ಮ ಅತ್ತಿ ನಿನ್ನ ಪಾಪ ರಾಣಿ ನೋಡ್ಕೋತ ಅಂತ ನಂಬಿಕೆ ಐತೆ ನಿನಗೆ. ನಾಳೆ ನನಗೆ ಅಂತ ಗಟ್ಟು ಅತ್ತಿ ಸಿಕ್ಕ ನಾಳೆ ನಿನಗೆ ಇನ್ನೂ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡ್ತಿ? ಮೊದಲ ಇವೆಲ್ಲ ಬಿಟ್ಬಿಡ್ರಿ. ಒಣ ಇದನ್ನ ಮಾಡ್ಕೊಂಡು ಇಲ್ಲ ಬರೋದು ಕನಸು ಕಟ್ಕೊಂಡು ಜೀವನ ಅದು ಕನಸಲ್ಲ ಮಾಡಕ್ಕಲಿ. ನೋಡ್ ಮುಂದೆ ಬಡ ಬಡ ಮಾಡ. ಅಲ್ಲ ಅತ್ತಿಗೆಮ್ಮ ನಂಗೆ ಬರಲ್ಲ. ಬರಲ್ಲ ಅಂದ್ರ ಈಗ ಅಲ್ಲಿ ನಿಮ್ಮಣ್ಣ ಅದು ಬಾರ್ಕೋಲ್ ತಗೊಂಡಿದ್ದ. ಅದನ್ನ ಅಂದ್ರ ಬಡಿಗೆ ತಗೊಂಡಿದ್ದ ನನಗೆ ಹೊಡಿಬೇಕಂತ. ಅದನ್ನ ತಿರುಗಿಸಿ ನನ್ನ ತಗೊಂಡ್ 4 ಹೊಡೆದಿನಿ. ಈಗ ಅದನ್ನ ನಾ ತೊಗೊಂಬರ್ತೀನಿ. ತೊಗೊಂಬಂದು ನಾನು ಒಂದ್ 4 ನಿಮ್ದು ತಲೆ ಮೇಲೆ ಒಂದು ಹಿಂಗ ಒಂದ್ 4 ಮೈ ಮೇಲೆ ಬಾಸಂಡಿ ಬರಂಗ್ ಬಿದ್ದು ಅಂದ್ರೆ ಅದ ಹೆಂಗ ಬರಂಗಿಲ್ಲ ಅಂತ ನಾನು ನೋಡ್ತೀನಿ. ಮತ್ತೆ ನೀವು ನಾ ಆರಾಮಿಲ್ದಾಗ ಹೊಡಿಬೇ ಆರಾಮಿಲ್ಲ ಎದೋತಳ ಹಂಗೆಲ್ಲ ಮಾತಾಡಿದ್ರಿ. ಈಗ ಅದು ನಿಮಗೆ ಬರಲ್ಲ ಅಂದ್ರೆ ಹೆಂಗ್ ಬರ್ಸ್ಬೇಕಂತಾನು ಗೊತ್ತೈತಿ. ಬರುತ್ತೋ ಬಿಡುತ್ತೋ ಕಲಿಬೇಕು. ಮೊದಲ ಕೆಡುತ್ತೋ ಬಿಡುತ್ತೋ ಆಮೇಲೆ ವಿಚಾರ. ಕಲಿಯಕ್ ಪ್ರಯತ್ನ ಅಂತ ಮಾಡ್ಬೇಕ. ಹೋಗ್ ಕಲಿ ಹೋಗ್. ಆತು ಕಿನಿ ಅಲ್ಲಿ ಆಕಿ ಏನ್ ಮಾಡತ್ತ ಅಂತ ನೋಡ್ತೀನಿ. ಅಲ್ಲ ಈಗ ನೋಡಿದ್ರೆ ನಮಗೆ ಯಾಕೆ ಅಂಜಿಕೆ ಬರ್ತೈತಿ? ಅಷ್ಟಕ್ಕೂ ಈಗ ಅದಕ್ಕೆಲ್ಲ ನಾವು ಅಂತೀವಿ. ಮೊದಲು ಹಿಂಗಿದ್ದಿಲ್ಲ. ಮೊದಲ ನಾವು ಮಾತಾಡಿದ್ರೆ ತಾನು ಗದಗ ನಡುಕ್ತಿದ್ಲು. ನಾವ್ ಹೇಗೆಲ್ಲ ಕೇಳ್ತಿದ್ಲು. ಈಗ ಹಂಗಲ್ಲ. ಏನ ದೌಗೆ ಮಾಡ್ಕೊಂಡ್ಬಿಡತ್ತೆ. ಇರ್ಬೇಕು. ಅವಾಗ ಹೇಳ್ತೀನಿ ಯಾವ್ದಾರ ಮಂತ್ರವಾದಿ ಕರೆಸಿ ದೆವ್ವ ಬಿಡಿಸಂತ ಹೇಳ್ಬೇಕು. ಮಾಡ್ತೀನಿ ತರೀಕೆ. ಹೊಲಕ್ಕ ಹೊಕ್ಕಿರ್ತಾವಲ್ಲ ಯಾವಾಗ ಹುಂಚಿಗರು ಬಿಡಕ್ಕೆ ದೆವ್ವ ಇರ್ತಾನೆ. ಎಲ್ಲಿ ಜೋಗ ಮುಂದೆ ಮೆಟ್ಕೊಂಡ್ಬಿಡ್ತಾನೆ. ಇದ್ರೂ ಇರ್ಬೋದು. ಮಠ ಮಧ್ಯಾಹ್ನದಾಗ ಹೊಲಕ್ಕೆ ಹೋದ್ರೆ ದೆವ್ಗಳು ಮೆಟ್ಕೊಂತ ಅಂತ ಕೇಳಿದ್ದೆ. ಇರ್ಬೇಕು. ಮಾಡ್ತೀನಿ ದೆವ್ವ ಬಿಡಿಸ್ತೀನಿ.